ಅಥವಾ ಡಿಫರೆನ್ಸ್ ಏನಿದೆ, ಕರೆಕ್ಟ್, ಒಬ್ಬ ಹ್ಯಾಬಿಚುವಲ್ ಅಫೆಂಡರ್, ಓಕೆ, ಒಬ್ಬ ರೌಡಿ ಅಂತ ಹೇಳಿದ್ರೆ ನೀವು ಅವನ್ನ ಬಿಟ್ರೆ ಅವ್ನಿಗೆ ಬೇರೆ ಏನು ಕೆಲಸ ಗೊತ್ತಿಲ್ಲ, ಇದೇ ಕೆಲಸ, ಬಿಸ್ನೆಸ್ ಒಂದಿದು ಅಂತ. ಹೌದು. ಒಬ್ಬ ರೌಡಿನ ನೀವು ಬೇಲ್ ಮೇಲೆ ಬಿಡ್ಲಿಕ್ಕೂ ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಅವನ ಹಿಸ್ಟ್ರಿಲಿ ಒಂದು ಆಪಾದನೆ ಬಂದಿದೆ, ಅದು ಈ ತರ ಕೊಲೆ ಕೇಸ್. ಆದ್ರೆ ಅವನ ವೃತ್ತಿ ಅದಲ್ಲ, ಅವ್ರ ವೃತ್ತಿ ನಟನೆ. ಒಬ್ಬ ಉತ್ತಮ ಒಳ್ಳೆಯ ನಟ ನಮ್ಮ ಕನ್ನಡ ಭಾಷೆಯಲ್ಲಿ. ಅಂತ ನಟನನ್ನ ಬರೀ ಒಂದು ಅಪ್ರೆನ್ಷನ್ಗೆ ಏನಪ್ಪಾ ಅಂತಂದ್ರೆ ಬರೀ ಟ್ಯಾಂಪರು ಹ್ಯಾಂಪರು ಈ ರೀತಿ ಹೇಳ್ಕೊಂಡು ಬೇಲ್ ಕೊಡದಲ್ಲೇ ಇರೋದು ಸಮಂಜಸನ ಅಂತ ಹೇಳ್ಬಿಟ್ಟು ಇವ್ರ ವಾದ ಇದ್ದೇ ಇರುತ್ತೆ. ಇದು ಎರಡೂ ಕೂಡ ಕೋರ್ಟ್ ಗಮನಿಸುತ್ತೆ. ಸೊ ನಾನು ಹೇಳ್ದಂಗೆ ಬೇಲು ಸಿಗುತ್ತೆ, ಆದ್ರೆ ಯಾವಾಗ ಅನ್ನೋದು ನೀವು ಹೇಳೋದು ಕ್ವಶನ್ ಮಾರ್ಕ್.